ಫೈಟರ್ ರವಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಒಳಪಟ್ಟಿದ್ದಂತ ಹೆಸರು. ಒಬ್ಬ ರೌಡಿಸಂ ಬ್ಯಾಕ್ ಗ್ರೌಂಡ್ ಇರುವ ಆತನಿಗೆ ಟಿಕೆಟ್ ನೀಡೋ ಪ್ರಯತ್ನ ನಡೆಸಲಾಗ್ತಾ ಇದೆಯಾ, ಬಿಜೆಪಿಯಿಂದ ಟಿಕೆಟ್ ಕೊಟ್ಟೇ ಬಿಡ್ತಾರಾ ಅನ್ನೋ ರೀತಿಯಲ್ಲಿ ಚರ್ಚೆಗೆ ಒಳಪಟ್ಟಿದ್ದ ಹೆಸರಿದು. ಸದ್ಯಕ್ಕೆ ಫೈಟರ್ ರವಿಗೆ ಸಂಬಂಧಪಟ್ಟ ವಾಯಲಿಕಾವಲ್ ನಿವಾಸದ ಮೇಲೆ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಫೈಟರ್ ರವಿ ಮೇಲೆ ಐಟಿ ದಾಳಿ. ವಯಾಲಿಕಾವಲ್ನ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆಯೇ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಆದರೆ ಟಿಕೆಟ್ ಸಿಗಲಿಲ್ಲ, ಅದು ಬೇರೆ ವಿಷಯ. ಈಗ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವಯಾಲಿಕಾವಲ್ ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವ ವಯಾಲಿಕಾವಲ್ನಲ್ಲಿರುವ ಫೈಟರ್ ರವಿ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ, ಅದಾದ ನಂತರದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ, ಆದರೆ ಸೋಲು. ಇದಾದ ನಂತರದಲ್ಲಿ ಇದೀಗ ಮತ್ತೊಮ್ಮೆ ಫೈಟರ್ ರವಿ ಹೆಸರು ಮುನ್ನೆಲೆಗೆ ಬಂದಿದೆ. ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ, ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ದಾಖಲಾತಿಗಳ ಪರಿಶೀಲನೆ, ಆದಾಯದ ಮೂಲ, ಆದಾಯಕ್ಕೆ ಸಮಾನವಾಗಿ ಆಸ್ತಿ ಗಳಿಕೆ ಇದೆಯಾ, ಆಸ್ತಿ ಪತ್ರಗಳ ದಾಖಲಾತಿಗಳು ಇದೆಯಾ, ಇದೆಲ್ಲದರ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಐಟಿ ಅಧಿಕಾರಿಗಳು. ಮಲ್ಲೇಶ್ವರದ ವಯಾಲಿಕಾವಲ್ನಲ್ಲಿದೆ ಫೈಟರ್ ರವಿ ನಿವಾಸ. ಅವರ ಮನೆಯ ಮೇಲೆ ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ನಾಗಮಂಗಲ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿದ್ರು ರವಿ. ಬಿಜೆಪಿಯಿಂದ ಟಿಕೆಟ್ ನಿರಾಕರಣೆ, ಅದಾದ ನಂತರದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿದ್ದು, ಆ ಸಂದರ್ಭದಲ್ಲಿ ಬಹಳ ಚರ್ಚೆಗೆ ಒಳಪಟ್ಟಿದ್ದ ಹೆಸರಿದು ಫೈಟರ್ ರವಿ. ಒಂದು ಕಡೆಯಲ್ಲಿ ಸಿದ್ಧಾಂತ, ಮತ್ತೊಂದು ಕಡೆಯಲ್ಲಿ ರೌಡಿಸಂ ಬ್ಯಾಕ್ ಗ್ರೌಂಡ್ ಇರುವವರಿಗೆ ಟಿಕೆಟ್ ನೀಡುತ್ತಾ ಬಿಜೆಪಿ ಅಂತ ಹೇಳಿ ಚರ್ಚೆಗೆ ಒಳಗಾಗಿತ್ತು ಈ ವಿಚಾರ. ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿರಲಿಲ್ಲ ಫೈಟರ್ ರವಿ ಅವರಿಗೆ. ಅದಾದ ನಂತರದಲ್ಲಿ ಹೆಸರು ಚರ್ಚೆಗೆ ಬಂದಿರಲಿಲ್ಲ. ಇದೀಗ ಮತ್ತೆ ಹೆಸರು ಮುನ್ನೆಲೆಗೆ. ಫೈಟರ್ ರವಿ ನಿವಾಸದಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯ ಕೆಲ ನಾಯಕರ ಜೊತೆಯಲ್ಲಿ ಭಾವಚಿತ್ರ ವೈರಲ್ ಆಗಿ ಹರಿದಾಡಿದ ನಂತರದಲ್ಲೂ ಕೂಡ ಸಾಕಷ್ಟು ಚರ್ಚೆಯಾಗಿತ್ತು. ಫೈಟರ್ ರವಿ ಅವರಿಗೆ ಟಿಕೆಟ್ ನೀಡಿದ್ರೆ ಬಿಜೆಪಿ ಸಿದ್ಧಾಂತಕ್ಕೆ ವಿರುದ್ಧವಲ್ವಾ ಅನ್ನೋ ಪ್ರಶ್ನೆಗಳು. ಇದಾದ ನಂತರದಲ್ಲಿ ಟಿಕೆಟ್ ನಿರಾಕರಣೆ. ನಾಗಮಂಗಲ ಕ್ಷೇತ್ರದಿಂದ ಚುನಾವಣೆ ಸ್ಪರ್ಧೆಗೆ ಮುಂದಾಗಿದ್ರು ಫೈಟರ್ ರವಿ. ಆ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ನೇರಾನೇರವಾಗಿ ಮಾತನಾಡಿದ್ರು ಮಾಧ್ಯಮಗಳ ಸಮ್ಮುಖದಲ್ಲಿ ಫೈಟರ್ ರವಿ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ಮೋದಿ ಚುನಾವಣಾ ನಿಮಿತ್ತ ಕ್ಯಾಂಪೇನ್ಗೆ ಬಂದ ಸಂದರ್ಭದಲ್ಲಿ ಅವರನ್ನ ಕೂಡ ಭೇಟಿಯಾಗಿ ನಮಸ್ಕಾರ ಮಾಡಿದ್ದು. ಇದು ಏರ್ಪೋರ್ಟ್ನಲ್ಲಿ ಬಂದಿಳಿದ ಸಂದರ್ಭದಲ್ಲಿ ಅವರನ್ನ ವೆಲ್ಕಮ್ ಮಾಡೋ ಸಂದರ್ಭದಲ್ಲಿ ಫೈಟರ್ ರವಿ ಈ ಫೋಟೋ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಒಬ್ಬ ರೌಡಿ ಶೀಟರ್ನನ್ನ ನಿಲ್ಲಿಸದೆ ಬಿಜೆಪಿ, ಇದೇನಾ ಬಿಜೆಪಿಯ ಸಿದ್ಧಾಂತ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಮಾಡಿತ್ತು ಕಾಂಗ್ರೆಸ್ ಆ ಸಂದರ್ಭದಲ್ಲಿ. ನಂತರದಲ್ಲಿ ಫೈಟರ್ ರವಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡಲಾಗಿತ್ತು. ಇದೀಗ ದಾಳಿಯನ್ನ ನಡೆಸಲಾಗಿದೆ. ಐಟಿ ಅಧಿಕಾರಿಗಳು ದಾಖಲಾತಿಗಳ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ರೌಡಿ ಶೀಟರ್ ಹಾಗೆ ಬಿಜೆಪಿಯಿಂದ ಕಳೆದ ಬಾರಿ ನಾಗಮಂಗಲ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಫೈಟರ್ ರವಿ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ವಯಾಲಿಕಾವಲ್ನಲ್ಲಿರುವ ಫೈಟರ್ ರವಿ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಾಗಮಂಗಲದಿಂದ ಬಿಜೆಪಿಯ ಟಿಕೆಟ್ ನಿರೀಕ್ಷೆಯಲ್ಲಿತ್ತು, ಆದರೆ ಟಿಕೆಟ್ ನಿರಾಕರಣೆಯಾಯಿತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದ ಸಂದರ್ಭದಲ್ಲಿ ಫೈಟರ್ ರವಿ ಅವರ ಜೊತೆಯಲ್ಲಿ ಇದ್ದ ಭಾವಚಿತ್ರದ ಬಗ್ಗೆ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳೋಕೆ ಸಿಕ್ಕಿತ್ತು. ಇದಾದ ನಂತರದಲ್ಲಿ ಇದೀಗ ವಯಾಲಿಕಾವಲ್ನಲ್ಲಿರುವ ಫೈಟರ್ ರವಿ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಇವು. ವಯಾಲಿಕಾವಲ್ನಲ್ಲಿರುವ ಫೈಟರ್ ರವಿ ನಿವಾಸದಲ್ಲಿ ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ
ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಐಟಿ ಅಧಿಕಾರಿಗಳ ದಾಳಿ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ? ಸ್ಮಿತಾ, ಏನು ಕಳೆದ ಬಾರಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದನ್ನು ಮಾಡಿದ್ದಂಥ ಫೈಟರ್ ರವಿ, ಯಾಕೆಂತಂದರೆ ಬಿಜೆಪಿಯ ಟಿಕೆಟ್ ಸಿಗುತ್ತೆ, ಬಿಜೆಪಿಯಿಂದ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಓಡಾಡ್ತಾ ಇದ್ದಂಥ ಫೈಟರ್ ರವಿ ಅವರ ಮನೆ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ನಂತರ ಅವರು ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟರು, ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿ ಸೋತರು ಸಹ. ಈಗ ಅವ್ರ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ವೈಯಾಲಿ ಕಾವಲ್ನ ಏನು ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿ ಐಟಿ ಅಧಿಕಾರಿಗಳಿಂದ ಅವರ ಮನೆಯಲ್ಲಿ ಪರಿಶೀಲನೆ ನಡೀತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ದಾಳಿಗೆ ಪ್ರಮುಖವಾದ ಕಾರಣ ಏನು ಅನ್ನೋದನ್ನ ನೋಡಕ್ ಹೋದ್ರೆ, ಫೈಟರ್ ರವಿಗೆ ಸಾಕಷ್ಟು ಬಿಸ್ನೆಸ್ಗಳಿದ್ವು, ಅವರು ಸಾಕಷ್ಟು ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ರು, ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಸಾಕಷ್ಟು ದೊಡ್ಡ ಹೆಸರನ್ನ ಮಾಡಿರುತ್ತ ಫೈಟರ್ ರವಿ ಮನೆ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಈ ವೇಳೆಯಲ್ಲಿ ಐಟಿ ಅಧಿಕಾರಿಗಳು ಏನು ಅವರು ಸಾಕಷ್ಟು ಟ್ಯಾಕ್ಸ್ ವೈಲೇಷನ್ಸ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನೆಲ್ಲ ವೈಲೇಷನ್ಸ್ ಗೊತ್ತಾಗಿದೆ ಅಥವಾ ಇನ್ನೇನಾದರೂ ಕೇವಲ ಆದಾಯ ತೆರಿಗೆ ಇಲಾಖೆ ಕಾನೂನುಗಳನ್ನು ಮೀರಿ ಅಂದರೆ ಅಕ್ರಮವಾಗಿ ಏನಾದರೂ ಹಣ ಗಳಿಕೆಯನ್ನು ಮಾಡಿದ್ದಾರೆ, ಈ ಎಲ್ಲದರ ಬಗ್ಗೆ ಸಹ ಪರಿಶೀಲನೆ ನಡೀತಾ ಇದೆ. ಆದರೆ ಈವರೆಗೂ ಸಿಗ್ತಾ ಇರತಕ್ಕಂಥ ಮಾಹಿತಿಗಳ ಪ್ರಕಾರ ಐಟಿ ಅಧಿಕಾರಿಗಳು ಫೈಟರ್ ರವಿ ಅವರ ಟ್ಯಾಕ್ಸ್ ವೈಲೇಷನ್ಸ್ಗೆ ಸಂಬಂಧಿಸಿದಂತೆ ಮಾತ್ರ ದಾಳಿಯನ್ನು ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ವೈಯಾಲಿ ಕಾವಲ್ನ ಅವರ ನಿವಾಸ, ಇನ್ನೊಂದೆರಡು ಕಡೆ ಅವರ ಕಚೇರಿಗಳಲ್ಲೂ ಸಹ ದಾಳಿ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಎಲ್ಲ ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿದ್ದು, ಪರಿಶೀಲನೆ ನಡೀತಾ ಇರ್ತಕ್ಕಂಥದ್ದು. ಸ್ಮಿತಾ, ಅಂದ್ರೆ ನಿವಾಸದಲ್ಲೇ ಇದ್ದಾರಾ ಫೈಟರ್ ರವಿ ಅವರು ಈ ದಾಳಿ ನಡೆಸಿದ ಸಂದರ್ಭದಲ್ಲಿ? ಹಾಗೆ ಈ ಪಾಲಿಟಿಕ್ಸ್ ಅಂದ್ರೆ ಬಿಜೆಪಿಯಿಂದ ಟಿಕೆಟ್ ನಿರೀಕ್ಷೆ ಇತ್ತು, ಅದಾಗಲಿಲ್ಲ. ಸೊ ಈ ರಾಜಕೀಯ ಒಡನಾಟ, ರಾಜಕೀಯದಲ್ಲಿ ಧುಮುಕೋ ಪ್ರಯತ್ನ, ಇದಕ್ಕೂ ಈ ದಾಳಿಗೂ ಏನಾದರೂ ಕನೆಕ್ಷನ್ಗಳು, ಈ ನಿಟ್ಟಿನಲ್ಲಿ ಏನಾದರೂ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದೆಯಾ ಹೇಗೆ ಅಂತ ಹೇಳಿ ನಾಗರಾಜ್? ಸ್ಮಿತಾ, ಸದ್ಯಕ್ಕೆ ಏನು ಫೈಟರ್ ರವಿ ಅವರು ಅವರ ನಿವಾಸದಲ್ಲಿ ಅಂದರೆ ಇಲ್ಲಿ ವೈಯಾಲಿ ಕಾವಲ್ನ ನಿವಾಸದಲ್ಲೇ ಇರುವಂಥದ್ದು ಇದ್ದಂಥ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಬಂದು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಇವರ ಆಸ್ತಿ ಘೋಷಣೆಯನ್ನು ಅಂದರೆ ಏನು ಇವರು ಪಕ್ಷೇತರವಾಗಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಯನ್ನು ನಿಂತ್ಕೊಂಡ್ರು, ಆ ಸಂದರ್ಭದಲ್ಲಿ ಒಂದಷ್ಟು ಆಸ್ತಿಯನ್ನು ಘೋಷಣೆ ಮಾಡಿದ್ರು. ಅದನ್ನು ನೋಡ್ತಾ ಇದ್ರೆ ಇದೊಂದು ಟ್ಯಾಕ್ಸ್ ವೈಲೇಷನ್ ಸಂಬಂಧವಾಗಿ ನಡೆದಿರ್ತಕ್ಕಂಥ ದಾಳಿ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ ಏನು ಇವರು ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿರ್ತಾರೆ, ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಇವರು ರೌಡಿ ಶೀಟರ್, ಇವರ ಮೇಲೆ ರೌಡಿ ಶೀಟ್ ಇತ್ತು ಅಂತೇಳಿ ರಾಜ್ಯ ರಾಜಕೀಯದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಸಾಕಷ್ಟು ಸಾಕ್ಷಿ ಆಗ್ತದೆ. ಇದಾದ ಬಳಿಕ ಅವರು ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡುವಂಥದ್ದು. ಆದರೆ ಇದರ ಹಿಂದ್ಗಡೆ ಏನೋ ಐಟಿ ಇಲಾಖೆ ಈ ದಾಳಿ ಹಿಂದೆ ರಾಜಕೀಯ ಪ್ರೇರಿತವಾಗಿ ಆಗಿದೆ ಅನ್ನೋದಕ್ಕೆ ಸದ್ಯಕ್ಕೆ ಯಾವುದೇ ಸಾಕ್ಷ್ಯಗಳಾಗಲಿ ಅಥವಾ ಯಾವುದೇ ಹೇಳಿಕೆ ಪುರಾವೆಗಳಾಗಲಿ ಇಲ್ಲ. ಸದ್ಯಕ್ಕೆ ಇದೊಂದು ಶುದ್ಧವಾಗಿ ಟ್ಯಾಕ್ಸ್ ವೈಲೇಷನ್ಗೆ ಸಂಬಂಧಿಸಿದಂತೆ ಐಟಿ ಅಧಿಕಾರಿಗಳು ಮಾಡಿರುವಂಥ ದಾಳಿ ಅಂತೇಳಿ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ದಾಳಿ ಮುಂದುವರೆದಿದ್ದು, ಈ ದಾಳಿ ವೇಳೆಯಲ್ಲಿ ಏನಾದರೂ ಅಕ್ರಮಗಳಿದೆಯಾ ಅಥವಾ ಬರೀ ಟ್ಯಾಕ್ಸ್ ವೈಲೇಷನ್ಸಾ, ಇವೆಲ್ಲ ಪ್ರಶ್ನೆಗಳಿಗೆ ದಾಳಿಯ ನಂತರವಷ್ಟೇ ಉತ್ತರ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.